ತಾಯಿ ಪ್ರೆಗ್ನೆಂಟ್ ತಗೊಂಡು ನನಗೆ ಗೊತ್ತು ಅವ್ನು. ನಿಮ್ಗೆ ಗೊತ್ತು ಅಂದ್ರೆ ಅವ್ರ ಅಜ್ಜಿ ಮೊದ್ಲೇ ಹೇಳಿದ್ರು ಇವ್ನ ಏನಾರು ಒಂದ್ ಹಾಗೆ ಆಗ್ತಾನೆ. ಹಾಗೆ ಆಗ್ತಾನೆ ಅಂತ ಅವ್ರ ಅಜ್ಜಿನೂ ನಮ್ಮ ಅಜ್ಜಿನೂ ಕೂತ್ಕೊಂಡು ಅವ್ರ ಮನೆ ತಾವು ಅವ್ರ ತೊಟ್ಟಿ ಇಟ್ಟಿ ನಾವು ಅವರೆಲ್ಲ ಬಂತ ಕೂತ್ಕೊಂಡು ಮಾತಾಡೋ ಕೂತ್ಕೊಂಡ್ಬಿಟ್ರೆ ಯಾವಾಗ್ಲೂ ಅವ್ನ ಬಗ್ಗೆ ಮಾತಾಡುವ. ಇನ್ ಮುಂದೆ ಏನೋ ಸಾಗಿಸ್ತಾನೆ, ಮುಂದೆ ಏನೋ ಮಾತಾಡ್ತಾನೆ, ಇಷ್ಟು ಪಳಿ ಅಂತಕನತ್ತೆ ಅಂತ ನಾನಂದ್ರೆ ಮುಂಕನವ ಏನ್ ಆಯ್ತಾನೆ ಇವನು ಅಂತ ಅನ್ನೋ ನಾವೆಲ್ಲ. ಅಷ್ಟು ಬುದ್ಧಿವಂತ ಅವನು, ಅಷ್ಟು ಚೇಷ್ಟೆ ಮಾಡ್ತಿದ್ದ, ಚೇಷ್ಟೆ ಮಾಡ್ತಿದ್ನ, ಅಷ್ಟು ತೀಟೆ, ಅಷ್ಟು ಆಗ್ಲೇ ಅಷ್ಟು ಜೋಕ್ಸು. ಕೂತಿದ್ ಹಿಂದ್ಗಡೆ ಜುಟ್ಟಳಿನು, ಕೂತಿದ್ರೆ ಕೆನ್ನೆಲಾಗಿ ಎಲ್ರನ್ನೂ ಮುತ್ಕೊಡೋನು, ಎಲ್ಲಾ ತರ ಮಾಡ್ತಿದ್ನ ಅವ್ನು. ಸುಮ್ನೆ ಎಲ್ಲ ಕಾಟ ಕೊಡೋನು ಎಲ್ರಿಗೂ ಮಾಡಿ. ಎಷ್ಟು ಬಯಸ್ಕೊತಾನೆ, ಎಷ್ಟು ಆಡಿಸ್ಕೊತಾನೆ, ಎಷ್ಟು ಅವನು ಅವಮಾನ ಪಡ್ತಾನೋ ಅಷ್ಟು ಗೆದ್ದು ಬರ್ತಾನೆ ಸರ್ ಅವ್ನು. ಇನ್ನೊಂದ್ಸರಿ ಹೇಳಿ, ಯಾವ್ರವ್ರು ನೀವು? ನಾವು ದಡ್ಪುರದವ್ರೆ ಸರ್, ಇಲ್ಲಿಯವರೇ. ಗಿಲ್ಲಿಯವ್ರ ಊರವ್ರು? ಗಿಲ್ಲಿಯವರ ಸ್ವಂತ ಅಕ್ಕನೂ ಆಗ್ಬೇಕು, ಅತ್ತೆನೂ ಆಗ್ಬೇಕು. ಅಕ್ಕ ಅತ್ತೆ ಎರಡು ಒಂದೇ? ನಮ್ಮ ವಾರ್ಗಿತಿ ಮಗನಿಗೆ ಅವರ ಮಗಳು ಕೊಡಿ. ಈಗ ಮಾತಾಡ್ಲಲ್ಲ ಪಡಿ ಅವ್ರ ಅಕ್ಕ, ಅವ್ರು ನಮ್ಮ ವಾರ್ಗಿತಿ ಮಗನಿಗೆ ಮಾಡಿದ್ರು. ಓಕೆ ಅಕ್ಕ. ಈಗ ಗಿಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದಾನೆ, ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ನೋಡಿದ್ರೆ ನೀವು ಇದೇ ರೀತಿ ಆಡ್ತೀರಾ? ಚಿಕ್ಕದ್ರಿ ಹೋಗಿ ಪಾಪ ತಂದು ನನಗೆ ಗೊತ್ತು ಸರ್. ನೀವು ನೋಡಿದ್ದೀರಾ? ತೊಟ್ಲು ಮಗಿನ ತಂದು ನಾನು ಎತ್ಕ ಆಟ ಆಡ್ಸಿರ್ದವನ್ನ. ನೋಡಿ, ತೊಟ್ಲು ಮಗುವಿಂದ ಎತ್ಕ ಆಡ್ಸಿದಿರಿ ನೀವು? ಮಗಿನ ತಂದು ನಾನು ಆಟ ಆಡ್ಸಿದ್ದೆ. ನಿಮ್ಗೆ ಪ್ರತಿಯೊಂದು ಹೆಜ್ಜೆಗಳು ಗೊತ್ತು? ಚಿಕ್ಕಮ್ಮ ಅವರು ಬಾಳುಳ್ಳಿಗೆ ಆಗವ್ರೆ, ಅವ್ರ ಚಿಕ್ಕಮ್ಮ ಅಂತ ಸಾಕಮ್ಮ ಅಂತ. ಅವರು ನಾನು ಚಿಕ್ಕ ಮಗಿನ ತಂದು ನಾವು ಒಂದೇ ಊರು, ಅವ್ರ ತಾಯಿ ನಾನು ಒಂದೇ ಮನೆ ಅಕ್ಕಪಕ್ಕ. ಅವ್ರ ತಾಯಿ ನನ್ವೆ, ಅವ್ರ ತಾಯಿ ನಾನು ಜೊತೆಲಿ ಬೆಳೆದಿದ್ದು, ಒಂದೇ ಊರು ಮದುವೆ ಆಗಿರ್ತು, ನಾವ್ ಒಂದೇ ಊರು. ನಮ್ಮ ವಾರ್ಗಿತಿ ಮಗನಿಗೆ ನಮ್ಮ ಹುಡುಗಿ ಮದುವೆ ಮಾಡ್ಕೊಬಂದಿರ್ತು ನಾವು. ಈಗ ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ತುಂಟಾಟ ಆಡ್ತಿದ್ನ? ಚಿಕ್ಕ ಮಗಿನ ತಂದ್ಲು, ತೊಟ್ಲು ಮಗಿನ ತಂದ್ಲು, ಅದೇ ತರ ಬುದ್ಧಿ ಒಂದು. ಅದೇ ತರ ಬುದ್ಧಿ. ಇದು ಕೈ ಈ ಕಡೆ ಬರೋದ್ ಬೇಡ, ಹತ್ರಕ್ಕಿಲ್ಲ ಸೌಂಡ್ ಬರುತ್ತೆ ಅಂದ್ರೆ ಅವಾಗಿಂದನೂ ತುಂಟಾಟ ನಿಮ್ಗೂ ಸಾಕ್ ಮಾಡಿದೇನಾ? ನಾವು ಯಾವಾಗ್ಲೂ ಚಿಕ್ಕದಂದ್ರೆ ಅವ್ನ ಆಟ ಆಡ್ಸಕ್ ಹೋಯ್ತಾ ಇದ್ದ. ಅಂದ್ರೆ ಯಾವ್ದಾರ ಒಂದು ನೆನಪಾಗತಕ್ಕ ನೀವು ಚಿಕ್ಕ ವಯಸ್ಸಲ್ಲಿ ಬೆಳೆಸಿದಿರಿ, ನೋಡಿದಿರಿ ಅಂದ್ರೆ ಅವ್ನ ತುಂಟಾಟ ಯಾವ್ದಾರ? ಮುದ್ದಾಡಿದೀವಿ ನಾವೇ, ಅವ್ನ್ ಜಾಸ್ತಿ ಅವ್ನ್ ಮುದ್ ಮಾಡಿದೀವಿ. ಅವ್ರು ಸುಮಾರು ಒಂದ್ 2-3 ವರ್ಷಕ್ಕಂಟು ನಾನು ಎತ್ಕೊಂಡ ಅವ್ರ ಚಿಕ್ಕಮ್ಮ ನಾನು ಜಾಸ್ತಿನೇ ಸಾಕಿರೋದು ಅವ್ನ ಎತ್ಕೊಂಡ್ ಆಡ್ಸಿ. ಊರಲ್ಲೇ ಜಾಸ್ತಿ ನಾವು ಅವರೆಲ್ಲ ಒಟ್ಟಿಗೆ ಬೆಳೆದಿದ್ದು. ಒಂದೇ ಯಾವಾಗ ಕೋಪ ಬಂದು ಹೊಡೆದಿದ್ದೀರಾ ಸರಿಯಾಗ? ಯಾಕೋ ಹಿಂಗ್ ಆಡ ಚೆಂಗ್ಲ ಮದುವೆ ಅಂತ? ಅವ್ರ ಅಣ್ಣನಿಗೆ ಸ್ವಲ್ಪ ಕಾಲು ಎಲ್ಪಾಗಿತ್ತು, ಕಾಲು ಸೊತ್ತಾಗಿದ್ದಾಗಿತ್ತು, ಹೊಟ್ಟೆ ಹುಟ್ಟಿದಲ್ಲಿ ಹಂಗ್ ಬಂದ್ಬಿಟ್ಟಿತ್ತು. ಅದ ಆಪರೇಷನ್ ಮಾಡ್ಸಿದ್ರು. ಆಪರೇಷನ್ ಮಾಡ್ಸಿದಾಗ ಇವನ್ಗೆ 2 ವರ್ಷದ ಮಗ, 2 ವರ್ಷದ ಮಗನ ಇಲ್ಲಿಗೆ ತಂದು ಬಿಟ್ಬಿಟ್ಟಿದ್ರು ಮಿಕ್ಕೆರೆಗೆ, ನಮ್ ತಾಯಿ ಮನೆಗೆ. ಆಗ ಒಟ್ಟಲ್ಲಿ ನಾವು ಒಂದೇ ನೋಡ್ಕತ್ತಿದ್ರಿ? ನೋಡ್ಕತ್ತಿದ್ವು. ಈಗ ನಿಮ್ಮನ್ನ ಅವ್ನು ಗೊತ್ತು ತಾನೆ? ನೀವು 3 ಜನನು ನಾವು ನೋಡ್ಕೊಂಡಿದೀವಿ, ಪವಿನ ಮತ್ತೆ ಗಿಲ್ಲಿ ನಟನ್ನ, 3 ಜನನು ನಾವು ನೋಡಿದೀವಿ. ನೀವು ನೋಡ್ಕೊಂಡಿದ್ದೀವಿ. ನಿಮ್ ಜೊತೆಗೆಲ್ಲ ಒಳ್ಳೆ ಬಾಂಡಿಂಗ್ ಇದೆಯಾ? ಚೆನ್ನಾಗ್ ಬಂದಾಗೆಲ್ಲ ಮಾತಾಡ್ತಾರೆ? ಇವಾಗ್ಲೂ ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ ಚೆನ್ನಾಗವ್ರೆ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಇವತ್ತು ಊರ್ನವ್ರೆಲ್ಲರೂ ಕೂಡ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಲಿ ಅಂದ್ಬಿಟ್ಟು ಪರ ಮಾಡ್ತಾವ್ರೆ. ಊಟ ಮಾಡಿದ್ರ? ನಾವ ದೊಡ್ಡದಾಗ ಎಲ್ರಿಗಿಂತ ನೀವೇ ದೊಡ್ಡದಾಗ ಹಾಕ್ಬಿಟ್ಟಿದ್ದೀರಿ ಖುಷಿಗೆ. ಬಂದಾಗ ನೋಡ್ಲಿ ಅಂತ ಹೇಳಿ ನೋಡಿ, ಪಕ್ಕದಲ್ಲಿ ಇರೋ ನಾಮ ಹಾಕಿಲ್ಲ, ನಿಮ್ಗೆ ದೊಡ್ಡದಾಗ ಎಷ್ಟು ದೊಡ್ಡದಾಗ ಹಾಕೋ, ಅದಕ್ಕೋಸ್ಕರ ಇದಾಗಿದೆ. ಅಕ್ಕ, ಈಗ ತುಂಬಾ ಜನ ಅವನ್ನ ಸೋಲಿಸ್ಬೇಕು ಅಂತ ಇದ್ ಮಾಡ್ತಿದ್ದಾರೆ. ಅವ್ನು ಯಾವ್ದೇ ಕಾರಣಕ್ಕೂ ಸೋಲಲ್ಲ ಅವನು, ಅದ್ ನಿಮಗ್ ಮಾತ್ರ ಗೊತ್ತು. ನಮ್ಗ್ ಗೊತ್ತು ಅವ್ನು ಎಂತೆಂತ ಪಟಾಂಗತ ಮಾಡ್ತಾನೆ ಅಂತ ನಿಮ್ಗೆ ಮಾತ್ರ ಗೊತ್ತು. ತೊಟ್ಲು ಮಗಿಂತ ಇದ್ದು ಪಳೆ ಅಂತಕನೇ ಅವನು, ಪ್ರಳಯ ಅಂತಕ ನಿಮಗ್ ಸಾಕ್ ಮಾಡಿರ್ತಾನೆ ಬೇಜಾನು. ಅಂದ್ರೆ ಇಂಥವ್ ಏನೇ ಆದ್ರೂ ಗೆದ್ದು ಬರ್ತಾನೆ. ಇದೆಲ್ಲ ಓಕೆ ಅಕ್ಕ. ಅವ್ರಿಗೆ ಅವ್ರ ತಾಯಿ ಅವ್ರ ಅಜ್ಜಿ ಅಂತಿದ್ರು, ಇವನು ಮುಂದೆ ಯಾವ್ದೋ ಸಾಕ್ ಸುಖಿ ತರ ಹುಟ್ಟವನೆ, ಈ ತರ ಆಟ ಆಡೋನು, ಇಷ್ಟು ಚಿಕ್ಕ ಮಗಿನಲ್ಲಿ ಇಷ್ಟ ಆಟ ಆಡ್ತಾನೆ ಅಂದ್ರೆ ಮುಂದಕ್ಕೆ ಇನ್ನೇನೇನ್ ಆಯ್ತಾನೋ ಅಂತೆಲ್ಲ ಹೇಳ್ತಾ ಇದ್ರು ಅವ್ರ ಅಜ್ಜಿ. ಅಜಯಮ್ಮ ಅಂತ ಅವ್ರ ಅಜ್ಜಿ ಯಾವಾಗ್ಲೂ ನನ್ನೂರು ಅಂದ್ರೆ ಇದು ಮೊದ್ಲೇ ಅವ್ರಿಗೆ ನಾವು ಅವನ್ನ ಯಾವಾಗ್ಲೂ ಹೋಗಿ ಇದ್ ಮಾಡುವ, ತೀಟ ಮಾಡುವ, ಬೇಕಂತಲೇ ಹೊಡಿತಿದ್ರಿ. ಹೊಡಿತೀವಿ. ಚೆನ್ನಾಗ್ ಹೊಡೆದಿದ್ದೀರಿ ಹಂಗಾದ್ರೆ. ಈಗ ಗೊತ್ತಾಗ್ತಾನೆ, ನೋಡ್ಕಲಿ ಸುಂಗಿರಿ, ಬಂದಾಗ ಮಾಡ್ತಾನೆ. ನಿಮ್ಗೆ ಚಿಕ್ಕ ಮಗಿನ ತಗೊಂಡು ಅವ್ರ ತಾಯಿ ಪ್ರೆಗ್ನೆಂಟ್ ತಗೊಂಡು ನನಗೆ ಗೊತ್ತು ಅವ್ನು. ನಿಮ್ಗೆ ಗೊತ್ತು ಅಂದ್ರೆ ಅವ್ರ ಅಜ್ಜಿ ಮೊದ್ಲೇ ಹೇಳಿದ್ರು ಇವ್ನ ಏನಾರು ಒಂದ್ ಹಾಗೆ ಆಗ್ತಾನೆ. ಹಾಗೆ ಆಗ್ತಾನೆ ಅಂತ ಅವ್ರ ಅಜ್ಜಿನೂ ನಮ್ಮ ಅಜ್ಜಿನೂ ಕೂತ್ಕೊಂಡು ಅವ್ರ ಮನೆ ತಾವು ಅವ್ರ ತೊಟ್ಟಿ ಇಟ್ಟಿ ನಾವು ಅವರೆಲ್ಲ ಬಂತ ಕೂತ್ಕೊಂಡು ಮಾತಾಡೋ ಕೂತ್ಕೊಂಡ್ಬಿಟ್ರೆ ಯಾವಾಗ್ಲೂ ಅವ್ನ ಬಗ್ಗೆ ಮಾತಾಡುವ. ಇನ್ ಮುಂದೆ ಏನೋ ಸಾಗಿಸ್ತಾನೆ, ಮುಂದೆ ಏನೋ ಮಾತಾಡ್ತಾನೆ, ಇಷ್ಟು ಪಳಿ ಅಂತಕನತ್ತೆ ಅಂತ ನಾನಂದ್ರೆ ಮುಂಕನವ ಏನ್ ಆಯ್ತಾನೆ ಇವನು ಅಂತ ಅನ್ನೋ ನಾವೆಲ್ಲ. ಅಷ್ಟು ಬುದ್ಧಿವಂತ ಅವನು, ಅಷ್ಟು ಚೇಷ್ಟೆ ಮಾಡ್ತಿದ್ನ, ಅಷ್ಟು ತೀಟೆ, ಅಷ್ಟು ಆಗ್ಲೇ ಅಷ್ಟು ಜೋಕ್ಸು. ಕೂತಿದ್ ಹಿಂದ್ಗಡೆ ಜುಟ್ಟಳಿನು, ಕೂತಿದ್ರೆ ಕೆನ್ನೆಲಾಗಿ ಎಲ್ರನ್ನೂ ಮುತ್ಕೊಡೋನು, ಎಲ್ಲಾ ತರ ಮಾಡ್ತಿದ್ನ ಅವ್ನು. ಸುಮ್ನೆ ಎಲ್ಲ ಕಾಟ ಕೊಡೋನು ಎಲ್ರಿಗೂ.
ಎಲ್ರಿಗೂ ಮಾಡಿ. ಈಗ ಅವರು ಕೆಲವೊಂದು ಶೂಟಿಂಗ್ ಗಳೆಲ್ಲ ಮಾಡ್ತಿದ್ರು, ಆಗ ನಿಮ್ಗೆಲ್ಲ ಗೊತ್ತಿತ್ತು ಇದು ಏನಾರು ಮಾಡ್ತಾನೆ ಅಂತ, ಅಥವಾ ಇದೆಲ್ಲ ಗೊತ್ತಿರ್ಲಿಲ್ಲ ಸರ್, ಇಲ್ಲೆಲ್ಲ ಕೆಲವೊಂದು ಮೊಬೈಲ್ ಎಲ್ಲ ಮಾಡ್ತಿದ್ನಲ್ಲ ಏನು ಗೊತ್ತಿರ್ಲಿಲ್ಲ ಸರ್. ಅವಾಗ ನಿಮ್ಗೆಲ್ಲ ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ, ಯಾರು ಬೈತಿರ್ಲಿಲ್ವಾ ಈ ತರ ಹೆಂಗ್ ಮಾಡ್ತೀವಿ? ಅವ್ರ ತಾಯಿ ನಿಮ್ಮ ಇವನ್ ನಟರಾಜ್ ಎಲ್ಲೋಗೋನೆ, ಇವನು ಎಲ್ಲೋಗೋನೆ ಅಂತ ಕೇಳಿದ್ರೆ ಎಲ್ಲೋಗೋನೆ 2 ವರ್ಷದಿಂದ ಎಲ್ಲೋಗೋನೆ ಅಂತ ಗೊತ್ತಿಲ್ಲ ಕಣ. ಅಂದ್ರೆ 2 ವರ್ಷ ಮನೇಲೆ ಬಿಟ್ಬಿಟ್ಟಿದ್ದ. ಹೇಳ್ತಾ ಇದ್ರು. ನಾನ್ ಕೇಳೋನಿ, ಒಂದೇ ಊರಲ್ವಾ ಅಕ್ಕಪಕ್ಕ ನಾವು ಒಂದ್ ವರ್ಷ ಸೇರ್ತಿದ್ನಲ್ಲ ಹೋದಾಗ, ಆಗ ಎಲ್ಲೋಗೋನೋ ಏನಂತ ನಮ್ಗೆ ಗೊತ್ತಿಲ್ಲ, ದೇವ್ರೆ ಅಂತ ಎಲ್ಲಾ ದೇವ್ರನ್ನು ಬೇಡವ್ರು ಅವ್ರು. ನಾನು ಹೋದಾಗ ಅಂದ್ರೆ 2 ವರ್ಷ ಮನೇನೆ ಬಿಟ್ಬಿಟ್ಟಿದ್ರು. 2 ವರ್ಷ ಮನೇಲಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ತುಂಬಾ ಕಷ್ಟಪಟ್ಟವನ ಸರ್. ಏನ್ ಸುಮ್ನೆ ಬೆಂಗಳೂರಲ್ಲಿ ಯಾರು ಕೊಡ್ತಾರೆ? ಹೋಟೆಲ್ ಊಟ ಮಾಡ್ದೆ ಪಾಪ, ಈಚೆಗೆಲ್ಲ ತಳ್ಬಿಟ್ಟು ಅವ್ನ ಎಲ್ಲ ಮಾಡೋಣ. ಕಷ್ಟ ಬಿದ್ದಾರ ಸರ್ ಬಡವ್ರ ಹುಡುಗ, ಮುಂದೆ ಬರ್ಲಿ ನಮ್ಗೂ ಖುಷಿ ಸರ್. ಆತರ ಎಲ್ಲ ಕಷ್ಟಪಟ್ಟವನೇ ಕಷ್ಟಪಟ್ಟವನೇ ಬಡವ್ರ ಹುಡುಗ. ಈಗ ನೀವು ಕಷ್ಟಪಟ್ಟವನೇ ಕಲಾವಿದ ಅಂತ ಹೇಳ್ತೀರಾ, ನೀವೆಲ್ಲ ಎತ್ತಿ ಸಾಕ್ದವ್ರು, ಬಟ್ಟೆ ಇಕ್ಕಿ ಎಲ್ಲ ತೊಳೆದು ಬಳ್ದು ಮಾಡಿರ್ತೀರಿ, ಮಾಡಿವಿ ಸರ್ ನೀವು ಮಾಡಿದ್ದೀರಾ? ಅವ್ರ ಚಿಕ್ಕಮ್ಮ ಅಂತ ಅವ್ರು ಸಾಕಮ್ಮ ಅಂತ ಬಾಳ್ನುಂಡಿಗಾಗವ್ರೆ, ಅವ್ರು ನಾನು ಒಂದೇ ಏಜು. ಜೊತೆಲಿ ಹುಲ್ ಕುಯ್ಕೋಲಿ, ಸೌದೆ ಕೋಲಿ, ಒಂದ್ ಎಮ್ಮೆ ಮೇಯ್ಸು ಕೋಲಿ, ಒಂದ್ ಆಡು ಕುರಿ ಮೇಯ್ಸು ಕೋಲಿ ಜೊತೆ ನಾವೆಲ್ಲ. ಈಗ ನೀವು ಹಿಂದ್ಗುಟ್ಲೆಲ್ಲ ಬತ್ತಿದ ಅವನು. ನೀವು ಎರದೇ ಇದ್ರೂನು ನೀವು ಅಷ್ಟೇ ಕೆಲಸ ಮಾಡಿದ್ರಿ ನೀವು ಹೇಳ್ತೀರಿ. ಆದ್ರೆ ಅಂತ ನಿಮ್ ಮಗನಿಗೆ ನೀವ್ ಅತ್ತೆ ಆದ್ರೂ ಸರಿ, ಅಕ್ಕ ಆದ್ರೂ ಸರಿ, ಒಂದ್ ಕಡೆ ಅತ್ತೆ ಆಗ್ಬೇಕು, ಒಂದ್ ಕಡೆ ಅಕ್ಕ ಆಗ್ಬೇಕು ನಾನು. ಆಯ್ತು. ಅದಕ್ಕಿಂತ ಅತಿಯಾದದ್ದು ಅಂದ್ರೆ ಈಗ ನೀವು ಮಗನ್ ತರ ಸಾಕಿದಿರಲ್ವಾ, ಅಂತ ಮಗನಿಗೆ ಒಳಗಡೆ ಇರುವಂತ ಒಬ್ಬ ಶ್ರೀಮಂತರ ಮನೆಯಿಂದ ಬಂದವನು ನೀನು ಬರೀ ಬನೀನ್ ಹಾಕೊಂಡು ಬಡವ ಅಂತ ತೋರ್ಸಕ್ ಬಂದಿದ್ಯಾ ಅಂತ ಅಂದಾಗ ನಿಮ್ಗೆ ಏನ್ ಅನಿಸ್ತಿತ್ತು? ಬಡವನೇ ಅವನು. ಆದ್ರೆ ಹಂಗ್ 4 ಜನ ಮುಂದೆ ಸುಮ್ನೆ ಏನೇನೋ ಅವ್ರ ಭಾವನೆ ಅಂತ ಅವ್ರು ಅನ್ಕೋತಾವ್ರ. ಅವನ್ ಸರ್ಟು ಚೆನ್ನಾಗಿತ್ತು ಅಂತ ಹೇಳಿ ಈಸ್ಕೊಂಡಿದ್ದಕ್ಕೇನೆ ಬೇಜಾರಾಯ್ತು ಸಾ. ಅವನು ಸರ್ಟ್ ಇಕ್ಕದ್ಯಾಕೆ ಬರೀ ಬನಿನಲ್ಲೇ ಆಟ ಆಡಿದ್ರು ಸಾಕಾಯ್ತು, ಅವ್ನು ಬನಿ ಸರ್ಟ್ ಇಕ್ಕಬಾರ್ದಾಗಿತ್ತು ಅಂತ ನಮಗೂ ಬೇಜಾರಾಯ್ತು. ಯಾಕಂದ್ರೆ ನೀವೆಲ್ಲ ಮತ್ತೆ ಇನ್ನೊಂದು ಹುಡುಗನ್ಗೆ ಸೊಂಟನೇ ಇಲ್ಲ, ಗಿಲ್ಲಿಗ್ ಸೊಂಟನೇ ಇಲ್ಲ ಅಂದ್ಬಿಟ್ಲ, ಅದು ಬೇಜಾರಾಯ್ತು. ನೀವೆಲ್ಲ ಎತ್ತಿ ಸಾಕಿ ಮಡಗಿದ್ರು, ಸೊಂಟ ನೋಡಿದ್ಲ ಅವಳು, ಅದು ಬೇಜಾರಾಯ್ತು ಸಾ. ಮತ್ತೆ ಬಟ್ಟೆ ಒಯ್ಕ ಎಲ್ಲ ಕೆಲ್ಸನೂ ಮಾಡಿಸ್ತಾವ್ರಲ್ಲ ಅವ್ನ ಕೈಲಿ, ಅದು ತುಂಬಾ ಬೇಜಾರಾಯ್ತು ಸಾ. ನೀವಂತೂ ಮಾಡ್ಸಿಲ್ಲ, ಅವ್ರಾರು ಮಾಡಿಸ್ತೀವಿ. ಸೊಂಟ ಇಲ್ಲ ಅಂತವ್ರಲ್ವಾ ಅವರು, ಸೊಂಟ ಇಲ್ಲದೆ ಮನುಷ್ಯ ನಿಂತ್ಕತಾನ. ಸೊಂಟ ಇಲ್ಲ ಅಂತ ಅವ್ರು ಹೇಳಾರಲ್ವಾ, ಸೊಂಟ ಇಲ್ದೇನೆ ನಿಂತ್ಕೋಕಾಯ್ತದ ಮನುಷ್ಯ, ನಿಂತ್ಕಾಯ್ತದ ಸರ್. ಅಯ್ಯ ಸರ್, ಒಂದು ಕಲ್ಲಿನ 100 ಏಟ್ ಬಿದ್ರೇನೆ ಒಂದು ಕಲ್ಲಿಗೆ ಒಂದು ಸಿಲೆ ಆಗೋದದು. ಆ ತರ ಗಿಲ್ಲಿನುವೆ ಬಲ ಎಷ್ಟು ಕಷ್ಟ ಇದೆ ಗೊತ್ತಾ. ಅವ್ನು ಒಬ್ಬ ಶಿಲ್ಪಿಗೆ ಒಂದು ಕಲ್ಲಿನ ಕೆತ್ತನೆ ಮಾಡಿ ಅದನ್ನ ಆಕೃತಿ ತಂದು ಒಂದು ಶಿಲ್ಪಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅವನಿಗೆ ಅಲ್ವಾ. ಅದೇ ತರ ಗಿಲ್ಲಿ ಸರ್. ನಾವಂದ್ರೆ ಅವ್ನ ಚಿಕ್ಕದ್ರಿಂದ ನಾವು ನೋಡಿಲ್ಲ ಸರ್. ನಮ್ಮ ಮಗಳ ಫ್ರೆಂಡ್, ನನ್ನ ಮಗಳು ಚೈತ್ರ ಅಂತ ಬಂಡೂರಲ್ಲಿ ಓದ್ತಾ ಇರ್ಬೇಕಾದ್ರೆ 10th ಸ್ಟ್ಯಾಂಡರ್ಡ್, ಅವಳ ಫ್ರೆಂಡ್ ಇವನು ಗಿಲ್ಲಿ ನಟ ಅಂತ. ನಮ್ಮ ಮಗಳು ಹೇಳಲ್ಲ ಯಾವಾಗ್ಲೂ ಭಾರಿ ಇದೆ, ತರ್ಲೆ ಅಮ್ಮ ತರ್ಲೆ, ಚೆನ್ನಾಗ್ ಮಾತಾಡ್ತಿದ್ದ, ಚೆನ್ನಾಗಿ ಆಗ್ಲೂ ಹಿಂಗೆ ಜೋಕ್ಸು ಕಣಮ್ಮ ಅಂತ ಯಾವಾಗ್ಲೂ ಹೇಳೋನು. ನನ್ನ ತಂಗಿ ಫ್ರೆಂಡ್ ಸರ್ ಅವನು ನಟ. ಹಂಗೆ ಒಂದು ಕಲ್ಲು 100 ಉಳಿ ಏಟ್ ಬಿದ್ರೇನೆ ಸರ್ ಸಿಲಿ ಆಗೋದು, ಸುಮ್ನೆ ಸಿಲಿ ಆಗಲ್ಲ ಅದು. ಅದನ್ನ ಇಲ್ಲ ಅಂದ್ರೆ ಜನ ಪೂಜೆ ಮಾಡ್ತೀವ ನಾವು ಅದನ್ನ, ಇಲ್ಲಲ್ವಾ ಸರ್. ಅದೊಂದು ಸಿಲೆ ಆದ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಇಕ್ತಿವಿ, ಹೂ ಮುಡಿಸ್ತೀವಿ, ಒಂದು ಆಕೃತಿ ಬರುತ್ತೆ, ಅದೊಂದು ದೇವ್ರು ಅಂತ ಪೂಜೆ ಮಾಡ್ತೀವಿ. ಇಷ್ಟೊತ್ತು ಗಂಟೆ ನೀವು ಮಾತಾಡ್ತೀರಿ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಹಂಗೆ ಅವನು ಅಷ್ಟೇ ಎಷ್ಟು ಬಯಸ್ಕೊತಾನೆ, ಎಷ್ಟು ಆಡಿಸ್ಕೊತಾನೆ, ಎಷ್ಟು ಅವನು ಅವಮಾನ ಪಡ್ತಾನೋ ಅಷ್ಟು ಗೆದ್ದು ಬರ್ತಾನೆ ಸರ್ ಅವ್ನು. ಇನ್ನೊಂದ್ಸರಿ ಹೇಳಿ ಅಕ್ಕ. ಎಷ್ಟು ಅವಮಾನ ಪಡ್ತಾನೋ, ಎಷ್ಟು ಅಸಹ್ಯ ಮಾತಾಡ್ತಾರೋ ಅವನ ಬಗ್ಗೆ, ಅದನ್ನೆಲ್ಲ ಗೆದ್ದವನೇ ಮನ್ಸು ಆಗುದು, ಒಳ್ಳೇದಾಗುತ್ತೆ ಅಕ್ಕ. ಗೆದ್ದು ಬಂದೇ ಬರ್ತಾನೆ ಸರ್. ನೀವು ಬಾಯಿಗೆ ಇಟ್ಕೊಳ್ಳಿ. ಈಗ ನಿಮ್ ಗಿಲ್ಲಿ ನಟ ತುಂಬಾ ತಿಂಡಿ ಪೋತ ಅನ್ಸುತ್ತೆ, ಎಲ್ರು ಮಡಗಿರೋದೆಲ್ಲ ಕತ್ ತಿಂತಾನಲ್ಲ, ಅದ್ ಯಾಕಂತ ಬುದ್ಧಿ ಕಲ್ಸಿದಿರಿ ನೀವು? ಇಲ್ಲ ಸಾ, ಆತರ ಏನು ಇಲ್ಲ. ಏನೋ ಫ್ರೆಂಡ್ಶಿಪ್ ಏನೋ ಜೋಕ್ಸ್ ಇಂದ ಎತ್ಕ ತಿಂತಾನೆ ಸಾ, ಆತರ ತಿಂಡಿ ಏನೋ ಅವ್ನಿಗೆ ಏನಿಲ್ಲ. ಅಷ್ಟೇನು ಊಟ ಬಡವ ರೀತಿಲೆಲ್ಲ ಬೆಳೆದದ್ದು ಸಾ. ಇಲ್ಲಿ ಏನು ತಿನ್ನಕ್ಕೆ ಉಣ್ಣಕ್ಕೆ ತುಂಬಾ ಇದೆಯಲ್ವಾ ಸಾ. ಏನ್ ಊರುಗಳಲ್ಲಿ ಏನ್ ತಿನ್ನಕ್ಕೆ ಉಣ್ಣಕ್ಕೆಲ್ಲ ಸಿಕ್ಕುತ್ತ, ಮಾಮೂಲಿ ಇಟ್ಟು ಅನ್ನ. ಅಂದ್ರೆ ಸಂಬಂಧಗಳ ಒಂದು ಮೌಲ್ಯ ಚೆನ್ನಾಗಿದೆ ಆತನಿಗೆ, ಯಾರಿಗೆ ಯಾವ ಸಂಬಂಧ ಮೌಲ್ಯ ಕೊಡ್ಬೇಕು ಅನ್ನೋದು ಗೊತ್ತಿದೆ. ಚೆನ್ನಾಗೈತೆ. ಇವಾಗ ಬಂದ್ರು ನಮ್ಮ ಮನೆಗ್ ಬರ್ದ ಅವ್ನು ಹೋಗಲ್ಲ ಗಿಲ್ಲಿ. ಬಂದಾಗ್ಲೂ ಕೂಡ ಎಲ್ಲಾರ ಮನೆಗೂ, ನಮ್ಮ ಅಕ್ಕವ್ರ ಮನೆ ತವೆ, ನಮ್ಮ 5 ಜನದು ಒಂದೇ ಮನೆ ಇರುದು, ಒಂದೇ ತಾವು. ಎಲ್ರ ಮನೆಗೂ ಒಂದ್ ರೌಂಡ್ ಬಂದು ನಮ್ಮನ್ನ ಮಾತಾಡ್ಸ್ಕೊಂಡೆ ಹೋಗುದವ್ರು. ನಿಮ್ಗೆ ಈಗಲೂ ತಲೆ ಎಳೆದು ಕೆನ್ನೆ ಗಿಂಡೋದ್ ಮಾಡ್ತಾನ? ಆಗ ಮಾಡ್ತೀನಿ, ಈಗ ಮಾಡಲ್ಲ. ಈಗ ದೊಡ್ಡವನಾಗ್ಬಿಟ್ಟಾನೆ. ಮಾಡ್ತೀನಿ. ಇದನ್ನೆಲ್ಲ ನಡೆದಿರೋದೆಲ್ಲ ಅವ್ರಿಗೆ ಯಾವಾಗಾರ ಹೇಳಿದಿರಾ ನೀವು? ಇವಾಗ ಎಲ್ಲಿ ಬುದ್ಧಿ ಬಂದ್ಬಿಡ್ತಲ್ಲ, ನಮ್ಗೆ ಹೇಳೋ ಟೈಮ್ ಇಲ್ಲ. ಈಗ ಹೇಳ್ಬಿಟ್ರಲ್ಲ ಎಲ್ಲ, ಈಗ ಹೇಳ್ತಾ ಇದೀವಿ. ಅಂದ್ರೆ ಆತನು ಗೊತ್ತಿರ್ಲಿಲ್ಲ ಅಂದ್ರೆ ನೋಡಿ, ಒಂದು ಹೇಳ್ಬೇಕು ಅಂತೀನಿ, ಅವನಿಗೆ ಟೈಮ್ ಇಲ್ಲ, ನಾವು ಇರ್ಲಿಲ್ಲ, ನಮಗೂ ಟೈಮ್ ಇಲ್ಲ ಸರ್. ಗಿಲ್ಲಿ ನಟ ಅವ್ರೆ, ನಿಮ್ಮನ್ನ ತಿದ್ದಿರುವಂತ ಎಷ್ಟೋ ಕಲ್ಲುಗಳಿವೆ,
ಶಿಲೆಗಳಿವೆ ನೋಡಿ. ಅದ್ರಲ್ಲಿ ಚಿಕ್ಕ ಮಗಿನ ತವಿಂದು ನಾನು ತುಂಬಾ ಎತ್ಕೊಂಡ್ ಅವನು ಮುದ್ದಾಡ್ ಅವ್ರ ತಾಯಿ ಅವ್ರ ಅಪ್ಪನ್ ಗೊತ್ತಿರುತ್ತೆ, ಆದ್ರೆ ಅವ್ರಿಗೆ ಗೊತ್ತಿರಲ್ಲ. ಎಲ್ಲ ಗೊತ್ತು ಸರ್, ತಾಯಿ ಗೊತ್ತು. ಅವ್ರ ತಾಯಿ ನಾನು ಸ್ವಂತ ಒಂದೇ ಇದಲ್ವಾ, ಒಂದೇ ನಾನು ಅವ್ರ ತಾಯಿನೂ ಅಮ್ಮಿ ಅಮ್ಮಿ ಅಂತಲೇ ಮಾತಾಡ್ಸೋದು. ಇದಕ್ಕೆ ಅಮ್ಮಿ ಚೆನ್ನಾಗಿದ್ಯಾ, ಅಮ್ಮಿ ಹಾ ಹಾ ನೀ ಚೆನ್ನಾಗಿದ್ಯಾ ಅಮ್ಮಿ ಅಂತ ನಾವು ಹಂಗೆ ಮಾತಾಡಿಸ. ಅಮ್ಮಿ ಅನ್ಬಿಡಿ ಸುಮ್ಗಿರಿ, ಬಿಗ್ ಬಾಸ್ ಅಲ್ಲಿ ಇರೋರು ಬೇಜಾರಾಗ್ಬಿಡುತ್ತೆ ಅಮ್ಮಿ ಅಂತ ಇದೇನು ಹಿಂಗ್ ಕರೀತಾರೆ ಅಂತ. ನಾವು ಹಳ್ಳಿ ಭಾಷೆ ಹಂಗೆ sir ಮಾತಾಡೋದು. ಹಾ ಹಾ ಹಂಗೆ ಮಾತಾಡೋದು. ಓಕೆ 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 ಆಯ್ತಲ್ಲ. ಅವ್ರ ತಾಯಿ ಆದ್ರೆ ಈಗ್ಲೂ ಚಿಕ್ಕಿ ಚೆನ್ನಾಗಿದ್ಯಾ ಅಮ್ಮಿ, ಇವಾಗ್ಲೇ ಚೆನ್ನಾಗಿದ್ಯಾ ಅಂತಲೇ ಮಾತಾಡೋದು. ನಾನು ಸವಿತಾ ಚೆನ್ನಾಗಿದ್ಯಾ ಅಂತಲೇ ಮಾತಾಡೋದು. ಅಂದ್ರೆ ಒಟ್ಟು ಎಲ್ಲರ ಒಂದು ಶ್ರಮದಿಂದ ಇವತ್ತು ಅವನೊಬ್ನು ಒಂದು ಸ್ಥಾನಕ್ಕೆ ಹೋಗಿದ್ದಾನೆ. ಚೆನ್ನಾಗಿರ್ಲಿ ಸರ್, ಬಡವ್ರೊಳಗ ಮುಂದೆ ಬರ್ಲಿ. ನಿಮ್ಗೆ ಖುಷಿ ಆಗುತ್ತೆ. ಆಯ್ತಕ್ಕ, ಒಳ್ಳೇದಾಗ್ಲಿ. ಈಗ ನೋಡ್ತಾ ಇರೋ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಒಬ್ರು ತಾಯಿಯಾಗಿ? ಎಲ್ಲ ಸಪೋರ್ಟ್ ಮಾಡ್ತಾರೆ ಆಯ್ತಾ ಸರ್ ನಮ್ಗಂತೂ. ಕರ್ನಾಟಕ ಜನತೆ ಏನ್ ಹೇಳ್ತೀರಿ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ? ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತಲೇ ಗೊತ್ತಿರ್ಲಿಲ್ಲ ಸರ್. ಇಷ್ಟೊಂದು ಚೆನ್ನಾಗಿ ಸಪೋರ್ಟ್ ಮಾಡ್ತಾರಲ್ಲ, ತುಂಬಾ ಖುಷಿ ಸರ್ ನಮ್ಗೆ. ಓಕೆ ಓಕೆ